ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಇಂದು ನಾವು ಕರುನಾಡಿನ ಅತ್ಯಂತ ಪ್ರಾಚೀನ ಹಾಗೂ ಶಕ್ತಿಶಾಲಿ ತಾಣವೊಂದರ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಕೋಲಾರಮ್ಮ ದೇವಿ ದೇವಾಲಯ. ಇದು ಕೇವಲ ಒಂದು ಸಾಮಾನ್ಯ ಧಾರ್ಮಿಕ ಕೇಂದ್ರ ಖಂಡಿತ ಅಲ್ಲ, ಬದಲಾಗಿ ಸಾವಿರಾರು ವರ್ಷಗಳ ರೋಚಕ ಇತಿಹಾಸವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಒಂದು ಅದ್ಭುತ ಟೈಮ್ ಮೆಷಿನ್ ಅಂತಾನೆ ಹೇಳ್ಬೋದು. ಬನ್ನಿ, ಇದರ ಹಿಂದಿನ ರಹಸ್ಯಗಳನ್ನು ಭೇದಿಸೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಪ್ರಾಚೀನ ದೇವಾಲಯವನ್ನು ನಾವು ಗಮನಿಸಿದಾಗ ಒಂದು ಅದ್ಭುತವಾದ ವಾಸ್ತುಶಿಲ್ಪದ ರಹಸ್ಯ ತಕ್ಷಣವೇ ನಮ್ಮ ಗಮನ ಸೆಳೆಯುತ್ತೆ. ನಾವೆಲ್ಲರೂ ಸಾಮಾನ್ಯವಾಗಿ ನೋಡುವ ದೇವಾಲಯಗಳಿಗಿಂತ ಇದು ಸಂಪೂರ್ಣ ಭಿನ್ನವಾಗಿದೆ. ಅಷ್ಟಕ್ಕೂ ಇದರ ನಿರ್ಮಾಣ ಶೈಲಿಯಲ್ಲಿ ಅಡಗಿರುವ ಆ ನಿಗೂಢತೆ ಆದರೂ ಏನು? ಅದೇ ಇದನ್ನ ಇಷ್ಟು ಆಕರ್ಷಕವಾಗಿ ಮಾಡಿರೋದು. ಭಾಗ 1. ಕೋಲಾರದ ಅಧಿದೇವತೆ, ಶಕ್ತಿ ಮತ್ತು ಅಸ್ಮಿತೆ. ಕೋಲಾರಮ್ಮ ಇಡೀ ಕೋಲಾರ ಜಿಲ್ಲೆಯ ಆರಾಧ್ಯ ದೇವತೆ. ಇತಿಹಾಸದ ಪುಟಗಳನ್ನ ಸ್ವಲ್ಪ ಹಿಂದಕ್ಕೆ ತಿರುವಿ ನೋಡಿದಾಗ ಈ ದೇವಿಯ ಆರಾಧನೆಯ ಮೂಲ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಪ್ರಾಚೀನ ಗಂಗರ ಕಾಲಕ್ಕೆ. ಹೌದು, ಗಂಗರ ಕಾಲದಲ್ಲಿಯೇ ಈ ದೇವಾಲಯದ ಅಡಿಪಾಯ ಹಾಕಲಾಯಿತು ಅಂತ ಇತಿಹಾಸಕಾರರು ಹೇಳ್ತಾರೆ. ಅಂದ್ರೆ ಈ ದೇವಿಯ ಬೇರುಗಳು ನಮ್ಮ ನಾಡಿನ ಅತಿ ಪುರಾತನ ರಾಜವಂಶದ ಜೊತೆ ಬೆಸೆದುಕೊಂಡಿವೆ. ಎಷ್ಟೊಂದು ಅದ್ಭುತ ಅಲ್ವಾ? ಸೊ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಈ ದೇವಾಲಯದ ಅತ್ಯಂತ ಪವಿತ್ರವಾದ ಗರ್ಭಗುಡಿಯೊಳಗೆ ಯಾವ ಶಕ್ತಿ ನೆಲೆಸಿದೆ ಅನ್ನೋದು. ಇಲ್ಲಿ ಸಪ್ತ ಮಾತೃಕೆಯರ ಪೈಕಿ ಒಬ್ಬರಾದ ಮಹಿಷಮರ್ದಿನಿ ಅಂದ್ರೆ ಚಾಮುಂಡಿಯ ಅದ್ಭುತವಾದ ವಿಗ್ರಹವಿದೆ. ಈ ಉಗ್ರ ಹಾಗೂ ಕಾಪಾಡುವ ರೂಪವು ಎಷ್ಟೊಂದು ಶಕ್ತಿಶಾಲಿ ಅಂತ ಶತಮಾನಗಳಿಂದಲೂ ಜನ ನಂಬ್ಕೊಂಡು ಬಂದಿದ್ದಾರೆ. ಭಾಗ 2. ವಿಶಿಷ್ಟ ದೇವಾಲಯದ ವಾಸ್ತುಶಿಲ್ಪ ಮತ್ತು ಕಣ್ಮನ ಸೆಳೆಯುವ ವಿಸ್ಮಯಗಳು. ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳುವಾಗ ನಿಜಕ್ಕೂ ಒಂದು ದೊಡ್ಡ ಕುತೂಹಲ ಮೂಡುತ್ತೆ. ಸಾಮಾನ್ಯವಾಗಿ ಯಾವುದೇ ಪ್ರಮುಖ ದೇವಾಲಯ ಅಂದಕ್ಷಣ ಗರ್ಭಗೃಹದ ಮೇಲೆ ಒಂದು ಬೃಹತ್ ಗೋಪುರ ಅಥವಾ ಶಿಖರ ಇರಲೇಬೇಕು ಅಲ್ವಾ? ಆದರೆ ಅಚ್ಚರಿ ಏನಪ್ಪಾ ಅಂದ್ರೆ ಕೋಲಾರಮ್ಮ ದೇವಾಲಯದ ಗರ್ಭಗೃಹದ ಮೇಲೆ ಯಾವುದೇ ಶಿಖರನೇ ಇಲ್ಲ. ಹೌದು, ಇದರ ಜೊತೆಗೆ ಮಹಾದ್ವಾರದ ಪ್ರವೇಶದ್ವಾರದಲ್ಲಿಯೇ ಗಜಲಕ್ಷ್ಮಿಯ ಬಿಂಬವನ್ನ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಇನ್ನು ಒಳ ಹೊಕ್ರೆ ಆಕರ್ಷಕ ಶಿಲ್ಪಕಲೆಗಳಿಂದ ತುಂಬಿರೋ ಚೌಕಾಕಾರದ ಕಂಬಗಳು ನಮ್ಮನ್ನ ಸ್ವಾಗತಿಸುತ್ತವೆ. ಮತ್ತು ಇದು ಅದ್ಭುತವಾಗಿ ಏನನ್ನ ವಿವರಿಸುತ್ತೆ ಅಂದ್ರೆ ಈ ಚೌಕಾಕಾರದ ಕಂಬಗಳು ನೇರವಾಗಿ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಯನ್ನ ನಮಗೆ ನೆನಪಿಸ್ತವೆ. ಅಂದ್ರೆ ಯೋಚನೆ ಮಾಡಿ, ಗಂಗರ ಕಾಲದಲ್ಲಿ ಶುರುವಾದ ಈ ದೇವಾಲಯಕ್ಕೆ ನಂತರ ಬಂದ ಸಾಮ್ರಾಜ್ಯಗಳು ತಮ್ಮದೇ ಆದ ವಿಶಿಷ್ಟ ರಚನೆಗಳನ್ನ ಸೇರಿಸ್ತಾ ಇತಿಹಾಸದ ಹೊಸದೊಂದು ಪದರವನ್ನೇ ಸೃಷ್ಟಿಸಿವೆ. ಇಲ್ಲಿನ ಕಲ್ಲಿನ ಮೇಲಿನ ಪ್ರತಿಯೊಂದು ಕೆತ್ತನೆಯೂ ಬದಲಾಗುತ್ತಿದ್ದ ಕಾಲಘಟ್ಟದ ಕಥೆಯನ್ನ ಹೇಳುತ್ತೆ. ಭಾಗ 3. ರಾಜಮನೆತನಗಳ ಆಶ್ರಯ ಮತ್ತು ಪ್ರಭಾವದ ಯುಗಗಳು. ಈ ದೇವಾಲಯದ ಇತಿಹಾಸ ಭರ್ಜರಿಯಾಗಿ 3 ಪ್ರಮುಖ ಕಾಲಘಟ್ಟಗಳನ್ನ ದಾಟಿ ಬಂದಿದೆ. ಗಂಗರ ಕಾಲದಲ್ಲಿ ಇದರ ಮೂಲ ಸ್ಥಾಪನೆಯಾಯಿತು. ಆಮೇಲೆ ಶಕ್ತಿಶಾಲಿ ರಾಜರಾಜ ಚೋಳನು ತನ್ನ ಆಳ್ವಿಕೆಯ 22ನೇ ವರ್ಷದಲ್ಲಿ ಕೋಲಾರವನ್ನ ವಶಪಡಿಸಿಕೊಂಡ ಮೇಲೆ ಈ ದೇವಾಲಯಕ್ಕೆ ಹೊಸ ರೂಪ ಕೊಟ್ನು. ತದನಂತರ ಕ್ರಿಸ್ತಶಕ 1537ರ ಸುಮಾರಿಗೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಇದು ಮತ್ತಷ್ಟು ಅಭಿವೃದ್ಧಿ ಹೊಂದಿ ಪ್ರಮುಖ ಶಾಸನಗಳನ್ನ ತನ್ನ ಒಡಲಿಗೆ ಸೇರಿಸಿಕೊಳ್ತು. ನಾವಿಲ್ಲಿ ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳನ್ನ ಸ್ವಲ್ಪ ಹೋಲಿಸಿ ನೋಡಿದಾಗ ಇತಿಹಾಸದ ಚಿತ್ರಣ ಮತ್ತಷ್ಟು ಸ್ಪಷ್ಟವಾಗುತ್ತೆ. ದಾಖಲೆಗಳ ಪ್ರಕಾರ ಚೋಳರು ದೇವಾಲಯದ ದಕ್ಷಿಣ ಭಾಗವನ್ನು ನಿರ್ಮಿಸಿರಬಹುದು ಅಥವಾ ಹತ್ತಿರದ ಗ್ರಾಮವನ್ನೇ ದಾನವಾಗಿ ನೀಡಿರಬಹುದು. ಅದೇ ರೀತಿ ವಿಜಯನಗರದ ಅರಸರು ಆ ಅದ್ಭುತವಾದ ಕಂಬಗಳ ಮೇಲೆ ಸುಂದರ ಶಿಲ್ಪಗಳನ್ನು ಕೆತ್ತಿಸಿ ದೇವಾಲಯದ ಹೊರಗೋಡೆಯ ಮೇಲೆ ಪ್ರಮುಖ ಶಾಸನಗಳನ್ನು ದಾಖಲಿಸಿದರು. ಅಂದರೆ ಎರಡೂ ಸಾಮ್ರಾಜ್ಯಗಳು ಈ ಪವಿತ್ರ ತಾಣದಲ್ಲಿ ತಮ್ಮದೇ ಆದ ಶಾಶ್ವತ ಮುದ್ರೆಯನ್ನು ಒತ್ತಿವೆ ಅಂತಲೇ ಹೇಳಬೇಕು. ಚೋಳರ ಕಾಲದ ಬಗ್ಗೆ ಮತ್ತಷ್ಟು ಆಳವಾಗಿ ಗಮನಿಸಿದ್ರೆ ಒಂದು ಆಸಕ್ತಿದಾಯಕ ವಿಚಾರ ಸಿಗುತ್ತೆ. ರಾಜರಾಜ ಚೋಳನು ಕೇವಲ ಯುದ್ಧಗಳನ್ನ ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದಷ್ಟೇ ಅಲ್ಲ, ಬದಲಾಗಿ ಕೋಲಾರವನ್ನ ಆಕ್ರಮಿಸಿಕೊಂಡ ನಂತರ ಇಲ್ಲಿನ ಅರೆಯೂರು ಅಂದ್ರೆ ಇಂದಿನ ಅರೆಹಳ್ಳಿ ಗ್ರಾಮವನ್ನೇ ಈ ದೇವಾಲಯಕ್ಕೆ ದಾನವಾಗಿ ಬಿಟ್ಟನು. ಆ ಕಾಲದಲ್ಲಿ ಯುದ್ಧದ ಗೆಲುವುಗಳು ಹೇಗೆ ಭಕ್ತಿ ಮತ್ತು ಪೋಷಣೆಯ ರೂಪ ಪಡಿತಾ ಇದ್ವು ಅನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಭಾಗ 4. ಶಾಸನಗಳು ಮತ್ತು ಪೌರಾಣಿಕ ಹಿನ್ನೆಲೆ. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಅಂದ್ರೆ ಈ ನಿರ್ದಿಷ್ಟ ವರ್ಷ ಕ್ರಿಸ್ತಶಕ 1737. ಇದು ವಿಜಯನಗರದ ರಾಜ ಅಚ್ಯುತರಾಯಣ ಆಳ್ವಿಕೆಯ ಕಾಲ. ಈತನ ಕಾಲದಲ್ಲಿ ದೇವಾಲಯದ ಹೊರಭಿತ್ತಿಯ ಮೇಲೆ ಒಂದು ಅತ್ಯಂತ ಪ್ರಮುಖವಾದ ಶಾಸನವನ್ನ ಕೆತ್ತಲಾಯಿತು. ಅದು ಇತಿಹಾಸ ಮತ್ತು ಪುರಾಣವನ್ನ ಒಂದೆಡೆ ಸೇರಿಸುವಂತಹ ಒಂದು ಅದ್ಭುತ ಶಾಸನ. ಆ 1537ರ ಶಾಸನದಲ್ಲಿ ಏನಿದೆ ಗೊತ್ತೇ?
ಕೊಳಾಲದ ಭಾರ್ಗವ ಪರಶುರಾಮನು ಕೊಳಾಲ ದೇವಿಯನ್ನು ಪ್ರತಿಷ್ಠಾಪಿಸಿ ಕೆಲವು ಗ್ರಾಮಗಳನ್ನ ದತ್ತಿಯಾಗಿ ನೀಡಿದನು. ನೋಡಿ, ಇದು ಕೇವಲ ಒಂದು ವಾಕ್ಯವಷ್ಟೇ ಅಲ್ಲ. ಪ್ರಾಚೀನ ಪುರಾಣದ ಪರಶುರಾಮನ ದಂತಕಥೆಯನ್ನ 16ನೇ ಶತಮಾನದ ಕಲ್ಲಿನ ಶಾಸನದ ಮೂಲಕ ಅಧಿಕೃತವಾಗಿ ದಾಖಲಿಸಿದ ಒಂದು ರೇರ್ ನಿದರ್ಶನವಿದು. ಭೌತಿಕ ಇತಿಹಾಸ ಮತ್ತು ನಂಬಿಕೆಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಭಾಗ 5 ಇಂದಿನ ಆಚರಣೆಗಳು ಮತ್ತು ಜೀವಂತ ಪರಂಪರೆ. ಸರಿ, ಇದೆಲ್ಲ ಇಂದಿನ ದಿನಗಳಿಗೆ ಹೇಗೆ ತಳಕು ಹಾಕೊಂಡಿದೆ ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಗಮನಿಸ್ತಿರೋದು ಇಂದಿನ ಆಧುನಿಕ ಯುಗದ ದೃಶ್ಯವನ್ನ. ನವರಾತ್ರಿ ಉತ್ಸವದಂತಹ ಸಮಯದಲ್ಲಿ ಇಡೀ ದೇವಾಲಯವೇ ಭಕ್ತರ ಮಹಾಸಾಗರವಾಗಿ ಬದಲಾಗುತ್ತೆ. ಶತಮಾನಗಳ ಹಿಂದೆ ಶುರುವಾದ ಈ ಭಕ್ತಿಯ ಪರಂಪರೆ ಎಲ್ಲಿಯೂ ಎಂದಿಗೂ ನಿಂತಿಲ್ಲ ಅನ್ನೋದನ್ನ ಈ ಭಕ್ತ ಸಾಗರ ನಮಗೆ ಕಣ್ಣಿಗೆ ಕಟ್ಟುವಂತೆ ತೋರಿಸ್ಕೊಡುತ್ತೆ. ಕೇವಲ ಹಬ್ಬಗಳಲ್ಲಿ ಮಾತ್ರವಲ್ಲ, ಇಲ್ಲಿನ ಸಂಪ್ರದಾಯಗಳು ಪ್ರತಿದಿನವೂ ಜೀವಂತವಾಗಿವೆ ಅನ್ನೋದು ವಿಶೇಷ. ದೇವಿಗೆ ನಿತ್ಯವೂ ಅತ್ಯಂತ ಸುಂದರವಾದ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತೆ. ಹಾಗೆ ಸಾಂಪ್ರದಾಯಿಕ ಪೂಜೆಗಳು ನಿರಂತರವಾಗಿ ನಡೀತಾನೇ ಇರ್ತವೆ. ಪ್ರಾಚೀನ ಇತಿಹಾಸ ಮತ್ತು ಇಂದಿನ ಆಧ್ಯಾತ್ಮಿಕ ಬದುಕಿನ ನಡುವೆ ಒಂದು ಸುಂದರವಾದ ಮುರಿಯದ ಸೇತುವೆಯಾಗಿ ಈ ದಿನನಿತ್ಯದ ಆಚರಣೆಗಳು ನಿಂತಿವೆ. ಕಲ್ಲುಗಳಲ್ಲಿ ಅರಳಿದ ಕಲೆ ಮತ್ತು ಜನರ ಮನಸ್ಸಿನಲ್ಲಿ ಬೇರೂರಿದ ನಂಬಿಕೆ ಎರಡೂ ಕೈಗೂಡಿಸ್ಕೊಂಡು ಸಾಗ್ತಿವೆ. ಈ ವಿವರಣೆಯ ಕೊನೆಯಲ್ಲಿ ಒಂದು ರೋಚಕ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡೋದು ಸಹಜ. ಪ್ರಾಚೀನ ಪುರಾಣದ ಕತೆ, ಗಂಗರು, ಚೋಳರು, ವಿಜಯನಗರದಂತಹ 3 ಮಹಾನ್ ಸಾಮ್ರಾಜ್ಯಗಳ ಆಳ್ವಿಕೆ ಮತ್ತು ಇಂದಿನ ಆಧುನಿಕ ಯುಗದ ಅಚ್ಚಲ ಭಕ್ತಿ, ಇವೆಲ್ಲದರ ನಡುವೆ ಸಾವಿರಾರು ವರ್ಷಗಳ ಕಾಲ ಎಲ್ಲಿಯೂ ಕೊಂಡಿ ಕಳಚದೆ ಜೀವಂತವಾಗಿ ಉಳಿದುಕೊಂಡಿರುವ ಇಂತಹ ಅದ್ಭುತ ಐತಿಹಾಸಿಕ ತಾಣಗಳು ಪ್ರಪಂಚದಲ್ಲಿ ಎಷ್ಟು ಸಿಗ್ಬೋದು ಹೇಳಿ? ಕೋಲಾರಮ್ಮ ದೇವಿ ದೇವಾಲಯವು ಕೇವಲ ಇತಿಹಾಸವಲ್ಲ, ಇದು ಸದಾ ಉರಿಯುತ್ತಿರುವ ಭಕ್ತಿ ಮತ್ತು ಪರಂಪರೆಯ ದೀಪ. ಈ ಒಂದು ಅದ್ಭುತ ವಿವರಣೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.